ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಈ ಹೃದಯ ಎಲ್ಲ ಸುಖ ತಂದೆ ಕಾಯೋ ನೀನೆ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಕೆಲವರು ಬದುಕನ್ನು ಬದುಕ್ತಾರೆ, ಕೆಲವರು ಬದುಕಿಗೆ ಅರ್ಥವನ್ನು ಕೊಡುತ್ತಾರೆ, ಇನ್ನು ಕೆಲವರು ಅನೇಕ ಬದುಕುಗಳನ್ನು ಸ್ಪರ್ಶಿಸಿ ಇತಿಹಾಸ ನಿರ್ಮಿಸುತ್ತಾರೆ. ಇಂದು ನಾನು ಪರಿಚಯಿಸುತ್ತಿರುವವರು ಅಂಥವರಲ್ಲಿ ಒಬ್ಬರು. ವಿಜ್ಞಾನವನ್ನು ಸೇವೆಯಾಗಿ ಮಾಡಿದವರು, ನಾಯಕತ್ವವನ್ನು ಹೊಣೆಗಾರಿಕೆಯಾಗಿಸಿಕೊಂಡವರು ಮತ್ತು ರೋಟರಿಯನ್ನು ತಮ್ಮ ಜೀವನದ ಉಸಿರಾಗಿಸಿಕೊಂಡವರು. ಅವರೇ ನನ್ ಅದರ್ ದ್ಯಾನ್ ಮೇಜರ್ ಡೋನರ್ ರೊಟೇರಿಯನ್ ರಾಮಕೃಷ್ಣ ಪಿಕೆ, ಪಾಪ್ಯುಲರ್ಲಿ ನೋನ್ ಆಸ್ ರಾಮ್ಕಿ ಅಕ್ರಾಸ್ ದ ಡಿಸ್ಟ್ರಿಕ್ಟ್. 1952ರ ಡಿಸೆಂಬರ್ 23ರಂದು ಕೋಲಾರ ಗೋಲ್ಡ್ ಫೀಲ್ಡ್ನಲ್ಲಿ ಜನಿಸಿದ ಅವರು ಮಾನಸ ಗಂಗೋತ್ರಿಯಿಂದ ಆರ್ಗ್ಯಾನಿಕ್ ರಸಾಯನಶಾಸ್ತ್ರದಲ್ಲಿ MSc ಪಡೆದರು. ಆದರೆ ಅವರ ನಿಜವಾದ ಪರೀಕ್ಷೆ ಆರಂಭವಾದದ್ದು ಕರೇಕುಡಿಯ CECRIನಲ್ಲಿ ಭಾರತೀಯ ವಾಯುಪಡೆಯ ಅತ್ಯಂತ ರಹಸ್ಯ ಯೋಜನೆಯಾದ Sea Air Rescue ಆ್ಯಂಡ್ ಹೋಮಿಂಗ್ನಲ್ಲಿ. ಅಲ್ಲಿ ವಿಜ್ಞಾನ ಪ್ರಯೋಗಶಾಲೆಯಲ್ಲೇ ಉಳಿಯಲಿಲ್ಲ, ಅದು ಕಣ್ಮರೆಯಾದ ಪೈಲಟ್ಗಳ ಜೀವ ರಕ್ಷಣೆಗೆ ನೆರವಾಯಿತು. 1981ರಲ್ಲಿ ಅವರು ಸ್ಥಾಪಿಸಿದ ಫ್ಲವರ್ ಸಿಂತ್ ಒಂದು ಕಂಪನಿಯಲ್ಲ, ಅದು ನಂಬಿಕೆಯ, ಶ್ರೇಷ್ಠತೆಯ ಮತ್ತು ಸ್ವದೇಶಿ ಉದ್ಯಮದ ಸಂಕೇತವಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಸುಗಂಧ ಪದಾರ್ಥಗಳ ಹಿಂದೆ ಒಬ್ಬ ವಿಜ್ಞಾನಿಯ ಕನಸು ಮತ್ತು ಉದ್ಯಮಿಯ ಧೈರ್ಯ ಅಡಗಿದೆ. ಆದರೆ ಅವರ ಜೀವನದ ಅತ್ಯಂತ ಸುಗಂಧ ಅಧ್ಯಾಯ ಅದು ರೋಟರಿ. 1986ರಿಂದ ರೋಟರಿ ಮೈಸೂರು ಮಿಡ್ ಟೌನ್ನ ಸಕ್ರಿಯ ಸದಸ್ಯರಾಗಿರುವ ಅವರು 95-96ರಲ್ಲಿ ಅಧ್ಯಕ್ಷರಾಗಿ ಆಕ್ಟ್ ವಿತ್ ಇಂಟೆಗ್ರಿಟಿ, ಸರ್ವ್ ವಿತ್ ಲವ್ ಆ್ಯಂಡ್ ವರ್ಕ್ ಫಾರ್ ಪೀಸ್ ಎಂಬ ಥೀಮನ್ನು ವೇದಿಕೆಯಿಂದ ನೆಲದ ಮಟ್ಟದ ಸೇವೆಯವರೆಗೆ ಇಳಿಸಿದರು. ಅಸಿಸ್ಟೆಂಟ್ ಗವರ್ನರ್ ಆಗಿ ಅವರು ಕ್ಲಬ್ಗಳಿಗೆ ದಿಕ್ಕನ್ನು ನೀಡಿದರು, ನಾಯಕರನ್ನು ರೂಪಿಸಿದರು ಮತ್ತು ಸೇವೆಗೆ ಮಾನದಂಡವನ್ನು ನಿರ್ಮಿಸಿಕೊಟ್ಟರು. ವಿಜ್ಞಾನದಲ್ಲಿ ತೀಕ್ಷ್ಣತೆ, ಉದ್ಯಮದಲ್ಲಿ ನಿಷ್ಠೆ, ರೋಟರಿಯಲ್ಲಿ ಅಚಲ ಸೇವಾಭಾವ. ಮಿತ್ರರೇ, ಇವರು ನಮ್ಮ ಜಿಲ್ಲಾ ಗವರ್ನರ್ ಮಾತ್ರವಲ್ಲ, ನಂಬಿಕೆಯ ಧ್ವನಿ, ಸೇವೆಯ ಹೃದಯ, ನಮ್ಮ ಜಿಲ್ಲೆಯ ಹೆಮ್ಮೆ. ಹೃದಯ ತುಂಬಿದ ಗೌರವದೊಂದಿಗೆ, ಕೃತಜ್ಞತೆಯ ಕರತಾಡನದೊಂದಿಗೆ ನಮ್ಮ ದಾರಿದೀಪ ಗೌರವಾನ್ವಿತ ಮೇಜರ್ ಡೋನರ್ ರೊಟೇರಿಯನ್ ರಾಮಕೃಷ್ಣ ಪಿಕೆ ಅವರನ್ನು ಭಾವಪೂರ್ಣವಾಗಿ ನಾನು ಈ ಸಭೆಗೆ ಪರಿಚಯಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಡಿಸ್ಟ್ರಿಕ್ಟ್ ಗವರ್ನರ್ ಮೇಜರ್ ಡೋನರ್ ರೊಟೇರಿಯನ್ ರಾಮಕೃಷ್ಣ ಪಿಕೆ ಅವರೇ, ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ PHF ಡಾಕ್ಟರ್ ರಾಜಾರಾಮ್ ಕೆ.ಬಿ. ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬೇರೆ ಬೇರೆ ಕ್ಲಬ್ಬಿನಿಂದ ಬಂದಿರುವ ಅಧ್ಯಕ್ಷರೇ, ಕಾರ್ಯದರ್ಶಿಯರೇ ಹಾಗೂ ಎಲ್ಲ ಸದಸ್ಯರೇ, ರೋಟರಿ ಕ್ಲಬ್ ಪುತ್ತೂರು ಸಿಟಿಗೆ DG ಅವರ ಇವತ್ತು ಅಧಿಕೃತ ಭೇಟಿಯ ಒಂದು ಕಾರ್ಯಕ್ರಮ. ರೋಟರಿ ಕ್ಲಬ್ ಪುತ್ತೂರು ಸಿಟಿ ನಮ್ಮ ಕ್ಲಬ್ಬಿನ ಮಾತೃ ಕ್ಲಬ್. ಈಗಾಗಲೇ ಹಲವಾರು ಸಮಾಜಮುಖ ಕಾರ್ಯಕ್ರಮಗಳನ್ನು ರೋಟರಿ ಜಿಲ್ಲೆಯಲ್ಲಿ ಮನ್ನಣೆ ಪಡೆದಂಥ ಪ್ರತಿಷ್ಠ ಕ್ಲಬ್ಬು ಈ ಪುತ್ತೂರು ಸಿಟಿ ಕ್ಲಬ್.
ಪುತ್ತೂರು ರೋಟರಿ ಕ್ಲಬ್ಬು ಈ 6 ತಿಂಗಳಲ್ಲಿ ಗಮನೀಯವಾದಂಥ ಕಾರ್ಯಕ್ರಮವನ್ನು ಮಾಡಿದೆ. ಅದರಲ್ಲಿ ರಾಮಕೃಷ್ಣ ಸೇವಾ ಸಮಾಜ ಸೆಲ್ಲಿಕಟ್ಟೆ ಶಾಲೆಯಲ್ಲಿ LKG ಮತ್ತು UKG ತರಗತಿಯನ್ನು ಹೊಸದಾಗಿ ಮಾಡಿ ಅದರ ಸರ್ವ ವೆಚ್ಚವನ್ನು ಪುತ್ತೂರು ಸಿಟಿ ಕ್ಲಬ್ಬಿನ ಎಲ್ಲ ಸದಸ್ಯರು ಸೇರಿ ಮಾಡಿಕೊಂಡದ್ದು ತುಂಬ ವಿಶೇಷವಾದ ಒಂದು ವಿಷಯ. ಕೊಂಬೆಟ್ಟು ಮತ್ತು ಅಂಗನವಾಡಿ ಶಾಲೆಯ ವಾಟರ್ ಪ್ಯೂರ್ ಬೇಕಾದ ಸಾಮಗ್ರಿಗಳನ್ನು ಈ ಕ್ಲಬ್ಬಿನವರು ಕೊಟ್ಟಿರುವುದು ಭಾಳ ಒಂದು ವಿಶೇಷವಾದ ಸಾಧನೀಯವಾದಂಥ ಸಂಗತಿ. ಪುತ್ತೂರು ಸಿಟಿ ಕ್ಲಬ್ಬಿನ ಮೊನ್ನೆ ನಡೆದಂಥ ಸ್ಪೋರ್ಟ್ನಲ್ಲಿ ವಾಲಿಬಾಲ್, ಕ್ರಿಕೆಟ್ ಹಾಗೂ ಹಗ್ಗ ಜಗ್ಗಾಟ ಮತ್ತು ಇತರ ಎಲ್ಲ ಕ್ರೀಡೆಗಳಲ್ಲಿ ಆರಲ್ ಚಾಂಪಿಯನ್ ಪಡೆದು ಪುತ್ತೂರು ಸಿಟಿ ಕ್ಲಬ್ಬಿಗೆ ಒಂದು ಒಳ್ಳೆಯ ಹೆಸರನ್ನು ತಂದಿದೆ. ನಿಮಗಿದು ಪೂರ್ವ ಎಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಯಾಕಂದರೆ ಸಮಗ್ರ ಪ್ರಶಸ್ತಿಯನ್ನು ಗಳಿಸಿದಂಥ ಕ್ಲಬ್ ಅಂದರೆ ಪುತ್ತೂರು ಸಿಟಿ ಕ್ಲಬ್. ಪುತ್ತೂರು ಸಿಟಿ ಕ್ಲಬ್ಬು ಕಲ್ಚರ್ ಪ್ರೋಗ್ರಾಮ್ ಆಗಲಿ, ಸಾಮಾನ್ಯ ಸಭೆಯನ್ನಾಗಲಿ, ಕುಟುಂಬ ಬಿಲಾವಣೆಯನ್ನಾಗಲಿ ಎಲ್ಲವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಪುತ್ತೂರು ಸಿಟಿ ಕ್ಲಬ್ಬು ಅವರು TRF ಫಂಡ್ 70% ಈಗಾಗಲೇ ಮಾಡಿದ್ದಾರೆ. ಇನ್ನು ಕೇವಲ 30% ಮಾತ್ರ ಬಾಕಿ ಇದೆ. 100% ಮಾಡುತ್ತೆ ಎಂಬ ವಿಶ್ವಾಸ ನನಗಿದೆ. ಆದ್ದರಿಂದ TRF ಕೊಡುವುದರಲ್ಲಿ ಸಹ ಪುತ್ತೂರು ಸಿಟಿ ಕ್ಲಬ್ಬು ಎತ್ತಿದ ಕೈ. ಯಾಕೆಂತಂದರೆ ಹರಿಕೃಷ್ಣ ಪಾಣಜಿ ಅವರು ವರ್ಷಕ್ಕೆ 1 ಲಕ್ಷ ರೂಪಾಯಿ ಯಾವಾಗಲೂ ದೇಣಿಗೆ ನೀಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಪುತ್ತೂರು ಸಿಟಿ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮೈಸೂರಿನಲ್ಲಿ ನಡೆಯುವಂಥ ಕಾನ್ಫರೆನ್ಸ್ನಲ್ಲಿ ರಿಜಿಸ್ಟರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಹಲವಾರು ಕಾರ್ಯಕ್ರಮ ಮಾಡಿ ಬಂದಿರುವಂಥ ಪುತ್ತೂರು ಸಿಟಿ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು 3181 ಡಿಸ್ಟಿಕ್ಟ್ ಇದರಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಟರಿ. ವೃತ್ತಿಯಲ್ಲಿ ಕ್ರಿಯಾಶೀಲರಾಗಿದ್ದು ತಮ್ಮ ವೃತ್ತಿಯೊಂದಿಗೆ ಅನನ್ಯವಾದ ಅನುಕರಣೀಯ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ ರೋಟರಿ ಸದಸ್ಯರಲ್ಲದ ವ್ಯಕ್ತಿಗೆ ಕಳೆದ 16 ವರ್ಷಗಳಿಂದ ಸಮರ್ಥ ವೊಕೇಶನಲ್ ಎಕ್ಸಲೆಂಟ್ ಅವಾರ್ಡನ್ನು ರೋಟರಿ ಕ್ಲಬ್ ಪುತ್ತೂರು ಸಿಟಿ ನೀಡುತ್ತಾ ಬಂದಿದೆ. ಈ ವರ್ಷ ಯೋಗ್ಯ ವ್ಯಕ್ತಿಯ ಹುಡುಕಾಟ ತಡಕಾಟದಲ್ಲಿ ತೊಡಗಿದಾಗ ನಮ್ಮೆಲ್ಲ ರೋಟರಿ ಸದಸ್ಯರಿಗೆ ಪಕ್ಕನೆ ಒಕ್ಕೊರಳಿನಿಂದ ಬಂದ ಹೆಸರು ನಗುಮುಗದ ಶ್ರೀ ಗೋಪಾಲಕೃಷ್ಣ ಭಟ್. ಪಿರಿದಂ ಕಿರಿದರೊಲ್ ಪೇಳ್ವೆ ಎಂಬಂತೆ ಈ ಒಂದು DG ವಿಸಿಟ್ಟಿನ ಸಾರ್ವಜನಿಕ ಸಮಾರಂಭದಲ್ಲಿ ಶ್ರೀ ಗೋಪಾಲಕೃಷ್ಣ ಭಟ್ ಇವರನ್ನು ಈ ಸಭೆಗೆ ಪರಿಚಯಿಸಲು ಹರ್ಷಿಸುತ್ತಿದ್ದೇನೆ. ಅಂದು ಫೆಬ್ರವರಿ 21, 1983 ಕಿಜಕ್ಕಾರು ಮನೆತನದ ಶ್ರೀಮಾನ್ ಹರಿಕೃಷ್ಣ ಭಟ್ ಶ್ರೀಮತಿ ಲಕ್ಷ್ಮೀ ಅಮ್ಮ ದಂಪತಿಯ ಸುಪುತ್ರನಾಗಿ ಪುತ್ತೂರಿನಲ್ಲಿ ಜನನ, ಕೆಯೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಫಿಲೋಮಿನಾ ಶಿಕ್ಷಣ ಸಂಸ್ಥೆಯಲ್ಲಿ ಕಾಲೇಜು ವಿದ್ಯಾರ್ಜನೆ, ಮಂಗಳೂರಿನ ICA ಕಾಲೇಜಿನಲ್ಲಿ ಸಿವಿಲ್ ಡಿಪ್ಲೊಮಾ. ದ್ವಾಪರದಲ್ಲಿ ಶ್ರೀಕೃಷ್ಣನಿಂದ ನಿರ್ಮಿತವಾಗಿರುವ ದ್ವಾರಕೆಯಂತೆ ಸರ್ವ ದೇವಾನುದೇವತೆಗಳ ಅಧಿಷ್ಠಾನವಾಗಿರುವ ಗೋವುಗಳ ರಕ್ಷಕನಾಗಿರುವ ಭಗವಾನ್ ಶ್ರೀಕೃಷ್ಣನಂತೆ ತನ್ನ 21ನೆಯ ಹರೆಯದಲ್ಲಿಯೇ ಸ್ಥಾಪಿಸಿದರು ದ್ವಾರಕಾ ಕನ್ಸ್ಟ್ರಕ್ಷನ್ ಎಂಬ ಸಂಸ್ಥೆಯನ್ನು ಶ್ರೀ ಗೋಪಾಲಕೃಷ್ಣ ಭಟ್. ಸಿವಿಲ್ ಕಾಮಗಾರಿಯಿಂದ ಆರಂಭವಾದ ಇವರ ವೃತ್ತಿ ಜೀವನ ರಿಯಲ್ ಎಸ್ಟೇಟ್ ಕಡೆಗೂ ಚಾಚಿತು. ಇವರ ಉದ್ಯಮದ ದೃಷ್ಟಿ 10ಕ್ಕೂ ಹೆಚ್ಚು ಅನುಮೋದಿತ ಬಡಾವಣೆಗಳ ನಿರ್ಮಾಣ, ಮುಂದೆ ಗುಣಮಟ್ಟದ ಖಾತ್ರಿಗಾಗಿ ಪ್ರತಿಷ್ಠಿತ ISO ಪ್ರಮಾಣ ಪತ್ರ ಮಾನ್ಯತೆ, ಇದು ಸಂಸ್ಥೆಯ ಹೆಗ್ಗಳಿಕೆ. ಇವರ ವ್ಯಕ್ತಿಗತ ಕಿರು ಪರಿಚಯ ಮಾಡಿಕೊಂಡಾಗ ನಮ್ಮೆದುರು ಇರುವ ಶ್ರೀಯುತ ಶ್ರೀ ಗೋಪಾಲಕೃಷ್ಣ ಭಟ್ ನಮಗೆಲ್ಲರಿಗೂ ಮಾರ್ಗದರ್ಶಿ, ಮಾದರಿಯೂ ಆಗಿರುವ ಅಪೂರ್ವ ವ್ಯಕ್ತಿತ್ವ. ನಾನಾ ದುಷ್ಕೃತ್ಯಗಳಿಂದ ಹದಗೆಡುತ್ತಿರುವ ನಮ್ಮ ಸಮಾಜಕ್ಕೆ ಇಂಥ ನಿಷ್ಕಲ್ಮಶ ಪ್ರಾಂಜಲ ಮನಸ್ಸಿನ ಸೇವಾ ಕೈಂಕರ್ಯ ಅನಿವಾರ್ಯ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದು ಜಗವಿಂದು ಭೇದವೆನಿಸದಿರು, ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ ಎನ್ನುವಂತೆ ಇವತ್ತು ನಮ್ಮೆಲ್ಲರೊಂದಿಗೆ ಒಂದಾಗಿರುವ ಬಹುಮುಖ ವ್ಯಕ್ತಿತ್ವದ ಇವರ ಪರಿಚಯ ಅವಿಸ್ಮರಣೀಯ ಹಾಗೂ ಹೆಮ್ಮೆಯ ವಿಚಾರ. ಒಂದು ದೀಪ ಇನ್ನೊಂದು ದೀಪದ
ಪ್ರಜ್ವಲನಕ್ಕೆ ನಾಂದಿಯಾದಂತೆ ದ್ವಾರಕಾ ಕನ್ಸ್ಟ್ರಕ್ಷನ್ ಮುಂದೆ ದ್ವಾರಕಾ ಕಾರ್ಪೊರೇಟ್ ಪ್ರೈವೇಟ್ ಲಿಮಿಟೆಡ್ ಆಯಿತು. ಮುಂದಕ್ಕೆ ದ್ವಾರಕಾ ಕನ್ಸಲ್ಟೆನ್ಸಿ, ದ್ವಾರಕಾ ಸಿಮೆಂಟ್ ಪ್ರಾಡಕ್ಟ್, ದ್ವಾರಕಾ ಹಾರ್ಡ್ವೇರ್, ದ್ವಾರಕಾ ಅರ್ತ್ ಮೂವರ್ಸ್, ದ್ವಾರಕಾ ಪ್ರತಿಷ್ಠಾನವಾಗಿ ಹೀಗೆ ಹೆಮ್ಮರವಾಗಿ ಬೆಳೆಯಿತು. ಅಸಮತೆಯಲ್ಲಿ ಸಮತೆಯನ್ನು, ವಿಷಮತಲಿ ಮೈತ್ರಿಯನ್ನು, ಎಲ್ಲ ಕಡೆ ಸಮನ್ವತೆಯನ್ನು ಕಾಣುವ ಗುಣವಿಶೇಷತೆಯುಳ್ಳ ಶ್ರೀ ಗೋಪಾಲಕೃಷ್ಣ ಭಟ್ 350ಕ್ಕೂ ಹೆಚ್ಚು ಕೆಲಸಗಾರರಿಗೆ ಉದ್ಯೋಗದಾತ, ಅನ್ನದಾತ, ಕೊಡುಗೈ ದಾನಿ. 700ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ನಿರ್ಮಿಸಿ ಕ್ಲಪ್ತ ಸಮಯಕ್ಕೆ ಹಸ್ತಾಂತರಿಸಿದ ನಿಸ್ಸೀಮ. ಸಮಾಜದ ವಸತಿ ರಹಿತರಿಗೆ ಕನಸಿನ ಮನೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಿಸಿಕೊಡುವ ಧಾತೃ. ಅಪ್ಪಟ ಯಕ್ಷಗಾನ ಅಭಿಮಾನಿಯಾಗಿರುವ ಶ್ರೀಯುತ ಗೋಪಾಲಕೃಷ್ಣ ಭಟ್ ದ್ವಾರಕಾ ಪ್ರತಿಷ್ಠಾನದಡಿ ದ್ವಾರಕಾ ಕಲಾಶಾಲೆ ಮೂಲಕ ಯಕ್ಷಗಾನ, ಭಾಗವತಿಕೆ, ಚೆಂಡೆಮದ್ದಲೆ, ಕೀಬೋರ್ಡ್ ಆಸಕ್ತ ಮಕ್ಕಳಿಗೆ ಇಲ್ಲಿ ಎಲ್ಲವೂ ಉಚಿತ ಉಚಿತ. ಬಂದುದನೇತ ಹಾಸಿ, ಬಂದುದನೇತ ಹೊದೆದು, ಬಂದುದನೇತ ಮೆಟ್ಟಿ ನಿಂತರೆ ವಿಧಿ ಬಂದು ಮುಂದೇನ ಮಾಲ್ಕು ಸರ್ವಜ್ಞ ಎನ್ನುವಂತೆ ಮುಚ್ಚುವ ಸ್ಥಿತಿಯಲ್ಲಿದ್ದ ಶ್ರೀಕೃಷ್ಣ ವಿದ್ಯಾಸಂಸ್ಥೆ ಪಟ್ಟಿಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ದ್ವಾರಕಾ ಪ್ರತಿಷ್ಠಾನದ ಸಹಸಂಸ್ಥೆಯಾಗಿ ಸ್ವೀಕರಿಸಿ ಉತ್ತಮ ಆಡಳಿತ ನೀಡುವುದರೊಂದಿಗೆ ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ, ಆಂಗ್ಲ ಮಾಧ್ಯಮ ಶಾಲೆಯ ಮೂಲಕ ಉತ್ತಮ ವಿದ್ಯಾರ್ಜನೆ ನೀಡುತ್ತಿರುವುದು ಇವರ ಹಿರಿತನಕ್ಕೆ ಸಾಕ್ಷಿ. ಆಡು ಮುಟ್ಟದ ಸೊಪ್ಪಿಲ್ಲ, ಗೋಪಾಲಕೃಷ್ಣ ಭಟ್ಟರು ನೀಡದ ಸೇವೆಯ ಕ್ಷೇತ್ರವಿಲ್ಲ. ಬೇಸಿಗೆಯ ರಜೆಯಲ್ಲಿ ಆಸಕ್ತ ಮಕ್ಕಳಿಗೆ ಉಚಿತ ವಸಂತ ವೇದ ಪಾಠ ಶಿಬಿರ, ಪ್ರತಿ ಗುರುವಾರ ಮುಕ್ರಂಪಾಡಿಯ ನಂದಗೋಕುಲ ವೇದಿಕೆಯ ಮೂಲಕ ಚಿಣ್ಣರ ವಿಕಸನ ಶಿಬಿರ, ದ್ವಾರಕಾ ಪ್ರತಿಷ್ಠಾನದಡಿಯಲ್ಲಿ ದ್ವಾರಕಾ ಪ್ರಕಾಶನದ ಮೂಲಕ ಪುಸ್ತಕಗಳ ಪ್ರಕಟ, ಪ್ರತಿ ತಿಂಗಳ 3ನೇ ಭಾನುವಾರದಂದು ಪ್ರತಿಷ್ಠಾನದ ಮೂಲಕ ಸಮಾಜಮುಖಿ ಕಾರ್ಯ ಮಾಡುತ್ತಾ ಮಕ್ಕಳಿಗಾಗಿ ರಾಮಾಯಣ, ಮಹಾಭಾರತ ಪರೀಕ್ಷೆಯನ್ನು ನಡೆಸಿ 10 ಹಲವು ಸಮಾಜಮುಖಿ ಕೆಲಸಗಳಲ್ಲಿ ಸದಾ ತುಡಿಯುವ ಜೀವ ಭಾವ ಇವರದ್ದು. ತಮ್ಮ ತೋಟದ ಮನೆಯಲ್ಲಿ ಸುರಭಿ ಗೋಶಾಲೆ ಎಂಬ ಗೋಶಾಲೆಯನ್ನು ಕಳೆದ 11 ವರ್ಷಗಳಿಂದ ನಿರಾಶ್ರಿತ ಹೋರಿ ಹಾಗೂ ಹಸುಗಳಿಗೆ ಆಶ್ರಯ ನೀಡುವ ನಿಜವಾದ ಗೋಪಾಲ ಈ ಗೋಪಾಲಕೃಷ್ಣ ಭಟ್. ನಮ್ಮ ಜೀವನದಲ್ಲಿ ಒಳಿತು ಕೆಡುಕು, ಸುಖ ಸಂಪತ್ತು ಎಲ್ಲ ನಮ್ಮದೆಂದು ಸ್ವೀಕರಿಸಿ ಬಂದ ಸಮಸ್ಯೆಗಳನ್ನು ಮೆಟ್ಟಿ ನಿಂತರೆ ಯಾವ ವಿಧಿಯೂ ಮುಂದೆ ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಮ್ಮ ಜನರ ಉದ್ಧಾರಕ್ಕೆ ಅವಶ್ಯಕವಾಗಿರುವ ಸಿದ್ಧತೆ ಇವುಗಳಲ್ಲಿ ಮನಪೂರ್ವಕವಾಗಿ ನಂಬಿಕೆ ಇಟ್ಟು ಸದಾ ದುಡಿಯುತ್ತಿರುವ ಶ್ರೀ ಗೋಪಾಲಕೃಷ್ಣ ಭಟ್ ಇವರಿಗೆ ಕಿರು ಸನ್ಮಾನದ ಅಭಿವಂದನೆಗಳು. ರೋಟರಿ ಕ್ಲಬ್ ಪುತ್ತೂರು ಸಿಟಿಯ ಸರ್ವ ಸದಸ್ಯರು DGV ಸಿಟಿನ ಈ ಸುಸಂದರ್ಭದಲ್ಲಿ ತಮ್ಮನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತಿದ್ದೇವೆ, ಅಭಿಮಾನ ಪಡುತ್ತಿದ್ದೇವೆ. ನಿಮ್ಮಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳು ಪುತ್ತೂರಿನಲ್ಲಿ ಇನ್ನಷ್ಟು ಹುಟ್ಟಿ ಬರಲಿ ಎಂಬ ಸದಾಶಯದೊಂದಿಗೆ ಈ ವೇದಿಕೆಯ ಮೂಲಕ ನಿಮ್ಮನ್ನು ಗೌರವಿಸಲು ಖುಷಿ ಪಡ್ತಾ ಇದ್ದೇವೆ. ಜೈ ರೋಟರಿ, ಜೈ ಹಿಂದ್. ಏನು ಇವತ್ತು ನೀವು ನಮಗೆ ಕೊಡಮಾಡಿದ ಈ ರೋಟರಿ ಸಮರ್ಥ ಪ್ರಶಸ್ತಿ ಏನಿದೆ, ಇದು ಪೂರ್ತಿ ನಾವು ಏನು ಸಮಾಜದಲ್ಲಿ ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿದರೆ ಈ ಸಮಾಜ ನಮ್ಮನ್ನು ಗುರುತಿಸಿ ನಮಗೆ ಕೊಟ್ಟ ಕೆಲಸದಿಂದ, ನಮಗೆ ಕೊಟ್ಟ ಉದ್ಯೋಗದಿಂದ ನಾವು ಅದನ್ನು ಒಂದಷ್ಟು ಅಂಶವನ್ನು ನಾವು ಸಮಾಜಕ್ಕೆ ಹಂಚುವಂಥ ವಿಚಾರ ಆಗಿದೆ. ನಾವು ಸಮಾಜದಲ್ಲಿ ಏನು ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ನಿಜವಾಗಿ ನಮ್ಮ ಒಬ್ಬನ ಹೆಸರು ಅದಕ್ಕೆ ಅದು ಸಲ್ಲಲಿಕ್ಕೆ ಕಷ್ಟ. ಯಾಕೆಂತ ಹೇಳಿದರೆ ಈ ಸಮಾಜ, ಈ ವಿಶ್ವದಲ್ಲಿ ನಾವು ಏನು ಅಂತ ಹೇಳಿದ್ರೆ ಒಂದು ಸಣ್ಣ ಚುಕ್ಕಿಗಳು, ಇದರಲ್ಲಿ ನಮ್ಮನ್ನು ಗುರುತಿಸಿ ನಮಗೊಂದಷ್ಟು ಕೆಲಸವನ್ನು, ಒಂದಷ್ಟು ಉದ್ಯೋಗವನ್ನು ನೀವೆಲ್ಲ ನೀಡಲಿಲ್ಲ ಅಂತ ಹೇಳಿದರೆ ನಾವು ಇವತ್ತು ಈ ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪ್ರಶಸ್ತಿ ಮತ್ತು ಈ ಎಲ್ಲ ಸಮಾಜಕ್ಕೆ ನಮ್ಮನ್ನು ಗುರುತಿಸಿ ಕೆಲಸ ಕೊಟ್ಟ ಈ ಸಮಾಜಕ್ಕೆ ಸಮರ್ಪಿತ. ಹಾಗೆ ಮತ್ತು ಕೊಡುವಂಥದ್ದು ಅದು
ಕರ್ತವ್ಯ. ಈಗ ಒಬ್ಬ ಮನುಷ್ಯ ಒಂದು 100 ರೂಪಾಯಿ ದುಡಿತಾನಂತೇಳಿ ಆದರೆ ಅದರಲ್ಲಿ ಒಂದಷ್ಟು ಹಣವನ್ನು ಸಮಾಜಕ್ಕೆ ಸಮರ್ಪಿಸುವಂಥದ್ದು ಅದು ಅವನ ಕರ್ತವ್ಯ. ಬಹುಶಃ ನೀವು ಊಟ ಮಾಡಲಿಕ್ಕೆ ಎಷ್ಟು ಬೇಕು ಹೇಳುವಂಥದ್ದು ಅವರವರಿಗೆ ಗೊತ್ತು. ಸಮಾಜದಲ್ಲಿ ದುಡ್ಡಿನ ಹಿಂದೆ ನಾವು ಹೋಗ್ತಾ ಇರ್ತೇವೆ. ದುಡ್ಡಿನ ಮೇಲೆ ದುಡ್ಡು, ಉಳಿತಾಯ ಬೇಕು, ಎಲ್ಲವೂ ಬೇಕು. ಆದರೆ ನಮಗೆ ಎಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಬೇಕಾಗುವಂಥದ್ದು ಒಂದಷ್ಟು ಆಹಾರ, ಸ್ವಚ್ಛ ಗಾಳಿ, ಇದು ಮಾತ್ರ. ಹೀಗಿರುವ ಸಂದರ್ಭದಲ್ಲಿ ನಾವು ಏನು ಅಂತ ಹೇಳಿದರೆ, ಸಮಾಜದಲ್ಲಿ ಏನು ಕಷ್ಟದಲ್ಲಿದ್ದಾರೆ, ಏನು ಸ್ವಲ್ಪ ಅವರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ನಾವು ಒಂದಷ್ಟು ಗುರುತಿಸಿ ನಮ್ಮ ಸಂಪಾದನೆಯ ಪಾಲನ್ನು ಒಂದಷ್ಟು ನಾವು ಹಂಚಿದಾಗ ಅದರಲ್ಲಿ ಸಾರ್ಥಕತೆ ಬರ್ತದೆ. ಮತ್ತು ಇದಕ್ಕೆ ಎಲ್ಲ ಸಮಾಜದ ಎಲ್ಲರೂ ಕಾರಣ, ನಮ್ಮನ್ನು ಗುರುತಿಸಿದವರು ಮತ್ತು ನಮಗೆ ಕೆಲಸ ಕೊಟ್ಟವರು, ಈ ರೀತಿಯ ಎಲ್ಲ ಒಂದು ಕಾರಣ ಅಂತ ಹೇಳ್ತಾ, ಮತ್ತು ನಿಮ್ಮೆಲ್ಲರಿಗೆ ಶುಭವಾಗಲಿ. ನಮ್ಮನ್ನು ಗುರುತಿಸಿದ್ದಕ್ಕೆ ಮತ್ತೆ ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಬೆಳಿಗ್ಗೆ ನಾವು ಅವರನ್ನು ಸ್ವಾಗತಿಸಿದ ನಂತರ ನಿರಂತರವಾಗಿ ಅವರ ಜೊತೆಗಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ರೋಟರಿ ಕ್ಲಬ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಅವರ DR ಅವರು, ಪ್ರಜ್ವಲ್ ರವರಿದ್ದಾರೆ, ಅವರ ಸಂಗಡಿಗರು ಇಲ್ಲಿದ್ದಾರೆ. 2 ರೋಟರಿ ಕ್ಲಬ್, 3 ಇಂಟ್ರಾಕ್ಟ್ ಕ್ಲಬ್, ಹಾಗೆ ಎಲ್ಲ ಆಯಾಮಗಳಲ್ಲಿ 5 ಅವೆನ್ಯೂಸ್ಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಒಂದು ಪರಿಪೂರ್ಣ ಕ್ಲಬ್ ಆಗಿ ಮೂಡಿ ಬಂದಿದೆ ಅಂತ ಡಿಸ್ಟ್ರಿಕ್ಟ್ ಗವರ್ನರ್ ರಾಮ್ಕಿಸ್ ಅವರವರ ಮುಂದೆ ನಾನು ಅಸಿಸ್ಟೆಂಟ್ ಗವರ್ನರ್ ಆಗಿ ಎದೆ ತಟ್ಟಿ ಹೇಳಬಲ್ಲೆ ಸರ್. ಕಂಗ್ರ್ಯಾಚುಲೇಷನ್ಸ್ ರೋಟೇರಿಯನ್ ಉಲ್ಲಾಸ್ ಭಾಯ್ ಆ್ಯಂಡ್ ಟೀಮ್. ಬಹಳ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡುವವರು ನಮ್ಮ ಅಧ್ಯಕ್ಷರು. ಶುದ್ಧ ಮನಸ್ಸಿನಿಂದ 2 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಕೊಟ್ಟಿದ್ದಾರೆ. ಅದು ಹಾರಾಡಿ ಶಾಲೆಗೆ ಮತ್ತು ಕೊಂಬೆಟ್ಟು PUC ಒಂದು ಕಾಲೇಜಿಗೆ ಕೊಟ್ಟಿದ್ದಾರೆ. ಆ ನಂತರ ನಾವು DG ಫಂಡ್, ಡಿಸ್ಟ್ರಿಕ್ಟ್ ಗ್ರ್ಯಾಂಟ್ ಫಂಡ್ನಿಂದ ಮತ್ತೆ ನಿಮ್ಮೆಲ್ಲರ ಪುತ್ತೂರು ರೋಟರಿ ಕ್ಲಬ್, ಪುತ್ತೂರು ಸಿಟಿಯ ಎಲ್ಲ ದೇಣಿಗೆಯಿಂದಾದಂಥ ರಾಮಕೃಷ್ಣ ಅಲ್ಲಿ ಆಶ್ರಮದಲ್ಲಿ UKG LKGಗೆ ಕೊಡಮಾಡಂಥ ಒಂದು ಕಟ್ಟಡ, ಅದನ್ನು ಕೂಡ ವೀಕ್ಷಣೆ. ಇಂಥ ಒಂದು ವಿದ್ಯೆಗೆ, ಆರೋಗ್ಯಕ್ಕೆ, ಸಮುದಾಯಕ್ಕೆ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇವತ್ತು ಅಧಿಕೃತ ಭೇಟಿಯಲ್ಲಿ ಬಹಳ ಉತ್ತಮವಾಗಿ ಅದನ್ನೆಲ್ಲ ನೀವೆಲ್ಲ ಪ್ರೆಸೆಂಟ್ ಮಾಡಿದ್ದೀರಾ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆ ನಂತರ ಕ್ಲಬ್ ಅಸೆಂಬ್ಲಿಯಲ್ಲಿ ಕೂಡ ಬರೀ ಒಂದು 1 ವೇ ಟಾಕ್ ಅಲ್ಲ, ಬಹಳ 2 ವೇ, ಬಹಳ ಒಂದು ಕ್ರಿಯಾಶೀಲವಾಗಿ, ಬಹಳ ಎಲ್ಲರೂ ಕ್ರಿಯಾತ್ಮಕವಾಗಿ ಅದಕ್ಕೆ ಸ್ಪಂದಿಸಿ ಎಲ್ಲರೂ 5 ಅವೆನ್ಯೂಸ್ನ ಎಲ್ಲ ಡೈರೆಕ್ಟ್ರು ಕೂಡ ಅದಕ್ಕೆ ಸ್ಪಂದಿಸಿ ಒಂದು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ ಜೊತೆಗೆ ಸಂವಾದ ಮಾಡಿದ್ದಾರೆ. ಗವರ್ನರ್ ಸರ್ ಕೂಡ ಹಾಗೆ ಏನೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದೀರಾ ಅದಕ್ಕೆ ಅವರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಏನೆಲ್ಲ ಇನ್ನು ಕೆಲಸ ಮಾಡಲಿಕ್ಕೆ ಇದೆಯೋ ಅದನ್ನು ಕೂಡ ಬಹಳ ನಯನಾಜೂಕಿಯಿಂದ, ಬಹಳ ಪ್ರೀತಿಯಿಂದ ಅವರು ಬುದ್ಧಿವಾದದ ಮಾತನ್ನು ಕೂಡ ಹೇಳ್ತಾ ಒಂದು ಒಳ್ಳೆಯ ರೀತಿಯ ಕ್ಲಬ್ ಅಸೆಂಬ್ಲಿ ಕೂಡ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಎಲ್ಲ ಇದರಲ್ಲಿರುವ ಎಲ್ಲರೂ ಬಹಳ ಕ್ರಿಯಾಶೀಲವಾಗಿ, ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಪ್ರಶಾಂತ್ ಶೆಣೆಯವರು, ಪ್ರಜ್ವಲ್ ರೈ ಅವರು, ಹಾಗೆ ಧರ್ಣಪ್ಪ ಗೌಡರು, ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು, ಝೇವಿಯರ್ ಜೆರೋಮಿಯಸ್ ಪಾಯಸ್ನವರು, ಹಾಗೆ ಜಾನ್ ಕುಟಿನೋ, ಪ್ರಮೋದ್ ಮಲ್ಲಾರ್ ಅವರು, ಜಯಕುಮಾರ್ ರೈ ಅವರಿಗೆ ಅವರೆಲ್ಲ ಸಾಧನೆಗಳನ್ನು ನೀವೆಲ್ಲ ನೋಡಿದ್ದೀರಾ. ಹಾಗೆ ರವೀಂದ್ರ ಕೆ ಮತ್ತು ಪ್ರಕಾಶ್ ಅವರ ಕೊಡುಗೆಗಳು, ಹಾಗೆ ಗೊನ್ಸಾಲ್ವಿಸ್ ಸರ್, ಮಾಜಿ ಎಜಿ ಗೊನ್ಸಾಲ್ವಿಸ್ ಅವರು, ಹಾಗೆ ಗ್ರೇಸಿ ಗೊನ್ಸಾಲ್ವಿಸ್ ಅವರು, ವಿಕ್ಟರ್ ಮಾರ್ಟಿಸ್ ಆಗಲಿ ಎಲ್ಲ ಒಂದು ನಮ್ಮ ಈ ಕ್ಲಬ್ಬಿನ ಎಲ್ಲ ಹಿರಿಯ ಸದಸ್ಯರು ಇದಕ್ಕೆ ಉತ್ತಮ ಸಾಥ್ ನೀಡಿ ನಮ್ಮ ಅಧ್ಯಕ್ಷರ ಒಂದು ಕೈಯನ್ನು ಬಲಪಡಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಷ್ಟೇ ಅಲ್ಲ, ಕ್ಲಬ್ ಲೆವೆಲಲ್ಲ, ಝೋನಲ್ ಲೆವೆಲಲ್ಲಿ ಕಲ್ಚರಲ್ ಮೀಟಲ್ಲಿ ಕೂಡ ಬಹಳ ಕ್ರಿಯಾಶೀಲವಾಗಿ ಭಾಗವಹಿಸಿದ್ದಾರೆ. ಅದು ಸ್ಕಿಟ್ ಇರಲಿ, ಸಂಗೀತ ಇರಲಿ, ಡ್ಯಾನ್ಸ್ ಇರಲಿ, ಎಲ್ಲ ಆಯಾಮಗಳವರು ಕೆಲಸ ಮಾಡಿದ್ದಾರೆ. ಇದೇನು ನಾವಲ್ಲಿ ಹೋಗಿ
ಈಗ ಝೋನ್ ಇವೆಂಟ್ ಆಗಲಿ ಡಿಸ್ಟಿಕ್ ಇವೆಂಟ್ ಆಗಲಿ ಅಲ್ಲೇನು ಪ್ರಶಸ್ತಿ ತೆಗೆದು ದೊಡ್ಡ ಒಂದು ಏನು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಾಗೋ ಅಥವಾ ನೊಬೆಲ್ ಪ್ರಶಸ್ತಿ ಸಿಕ್ಕಿದಾಗೋ ಆಗುವುದಿಲ್ಲ. ಆದರೆ ಆ ಪ್ರಶಸ್ತಿ ಸಿಕ್ಕಿದಾಗೆ ಸಂಭ್ರಮಿಸುವುದುಂಟಲ್ಲ, ಅದು ನಿಜವಾದ ಒಂದು ಫೆಲೋಶಿಪ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಏನಂದರೆ ಒಂದು ಸಣ್ಣ ಒಂದು ವಿಷಯವನ್ನು ಸಣ್ಣ ಕೆಲಸ ಕಾರ್ಯಗಳಲ್ಲಿ ಕೂಡ ಯಶಸ್ಸು ಗಳಿಸಿದಾಗ ನಾವು ಸಂಭ್ರಮಿಸಬೇಕು. ವಿ ಹ್ಯಾವ್ ಟು ಎಂಜಾಯ್ ಅವರ್ ಪ್ರೊಫೆಷನ್ ಆ್ಯಂಡ್ ಅಸೋಸಿಯೇಷನ್. ವಿ ಹ್ಯಾವ್ ಟು ಎಂಜಾಯ್ ನಮ್ಮ ಪ್ರೊಫೆಷನನ್ನು ನಾವು ಯಾವಾಗ ಎಂಜಾಯ್ ಮಾಡ್ತೇವೋ ನಾವು ಅದರಲ್ಲಿ ಉತ್ತುಂಗಕ್ಕೆ ಇರ್ತೇವೆ. ನಮ್ಮ ಅಸೋಸಿಯೇಷನ್ ನಾವು ಯಾವಾಗ ಎಂಜಾಯ್ ಮಾಡ್ತೇವೋ ಆಗ ನಾವು ಉತ್ತುಂಗಕ್ಕೆ ಇರ್ತೇವೆ. ಅಲ್ಲಿ ಏನು ನಮಗೆ ಟೆನ್ಷನ್ ಇಲ್ಲ, ಸ್ಟ್ರೆಸ್ ಇಲ್ಲ, ಏನು ಅಭಿಪ್ರಾಯ ಭೇದಗಳು ಬರುವುದಿಲ್ಲ. ಈ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಿದ್ದೀರಾ. ಅದೇ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಮೀಟಲ್ಲಿ ನಮ್ಮ ಉಲ್ಲಾಸ್ ಪೈ ಅವರು ಸ್ಟ್ಯಾಂಡಿಂಗ್ ಜಂಪಲ್ಲಿ ಫಸ್ಟ್ ಬಂದಿದ್ದಾರೆ. ಅಲ್ಲ ಬೇರೆ ಬೇರೆ ತುಂಬ ಅವರ ಕೆಲಸ ಕಾರ್ಯಗಳಿವೆ. ಓವರಾಲ್ ಚಾಂಪಿಯನ್ಶಿಪ್ಪನ್ನು ಇಡೀ ಅವರ ತಂಡ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಅದೇ ರೀತಿಯಲ್ಲಿ ಮೊನ್ನೆ ಒಂದು ನಮ್ಮ ಬಾಂಧವ್ಯದ ಬೆಸುಗೆ ಬೆಸೆಯಬೇಕು, ಸ್ನೇಹದ ಸಂಕೋಲೆ ಹೆಣೆಯಬೇಕು. ಈ ರೋಟ್ರಿ ಅಂದರೆ ಅದೇ ರೀತಿ. ಅದಕ್ಕಾಗಿ ನಮ್ಮ ಝೋನಲ್ ಲೆಫ್ಟಿನೆಂಟ್ ಅವರು ಅವರ ಮನೆಯಲ್ಲಿ ಕಣಿಯಾಲ, ಅದು ಕೇರಳ ಮತ್ತು ಕರ್ನಾಟಕ ಬಾರ್ಡರ್, ಅದೊಂದು ಬಹಳ ಗಮ್ಮತ್ತು. ಅಂದರೆ ಏನೋ ಒಂದು ವಿಶೇಷ, ಕೇರಳ ಮತ್ತು ಕರ್ನಾಟಕ ಬಾರ್ಡರಲ್ಲಿ ಅಲ್ಲಿ 3 ಕ್ಲಬ್ಬನ್ನು, ಉಪ್ಪಿನಂಗಡಿ, ಪುತ್ತೂರು ಸಿಟಿ ಮತ್ತು ವಿಟ್ಲ ಅವರ ಹೋಮ್ ಕ್ಲಬ್ಬನ್ನು ಸೇರಿಸಿ ಅಲ್ಲೊಂದು ಫ್ಯಾಮಿಲಿ ಮೀಟ್, ಕುಟುಂಬ ಮಿಲನವನ್ನು ಮಾಡಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಲೀಡರ್ಸ್ ಕೂಡ ಅಲ್ಲಿ ಎಲ್ಲ ಬಂದಿದ್ದು ಮಾಡಿ ವಿವಿಧ ಆಟೋಟ ಸ್ಪರ್ಧೆಗಳು. ಅದೇನು ಆಟೋಟ ಸ್ಪರ್ಧೆಗಳು ನಾವು ಸಣ್ಣದಿರುವಾಗ ಮಕ್ಕಳಿರುವಾಗ ಆಡುವಂಥ ಕೆಲವು ಸ್ಪರ್ಧೆಗಳುಂಟಲ್ಲ, ಅದು ಏನಂದರೆ ನಮ್ಮಲ್ಲಿರುವ ಮಗುತನ ಅಂತ ಹೇಳ್ತಾರೆ. ಮಗುತನ ಅದು ಯಾವಾಗ ಹೊರಗೆ ಬರುತ್ತೆ ಆಗ ನಮ್ಮಲ್ಲಿರುವ ಎಲ್ಲ ಈಗೋಸ್ ಹೋಗ್ತದೆ. ಏನು ಈಗೋಸ್ ನಮ್ಮಲ್ಲಿ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್ ಆ್ಯಂಡ್ ಸ್ಟೇಟಸ್ ಏನೂ ಇರುವುದಿಲ್ಲ. ಮುಕ್ತವಾಗಿ ಬೆರೆಯುವಂಥ ಅವಕಾಶವನ್ನು ಅಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲಿ ಕೂಡ ಅದೊಂದು ಮಜಾ. ಅಂದರೆ ಅವರ ಮನೆ ಬಾರ್ಡರಲ್ಲಿ, ಅವರ ಮನೆ ಕರ್ನಾಟಕದಲ್ಲಿ, ಮನೆ ಕೇರಳದಲ್ಲಿ, ಅವರ ಈ ಕಡೆ ಒಂದು ಮನೆ ಉಂಟು, ಅದು ಕರ್ನಾಟಕದಲ್ಲಿ. ಮಧ್ಯದಲ್ಲಿ ಒಂದು ಹೊಳೆ, ಆ ಹೊಳೆಯಲ್ಲೆಲ್ಲ ನಾವು ಆಟೋಟ, ಅದು ಹಗ್ಗ ಜಗ್ಗಾಟ ಇತ್ತು, ತೆಂಗಿನಕಾಯಿ ಎಸೆಯುವುದಿತ್ತು, ತೆಂಗಿನಕಾಯಿಗೆ ಕಲ್ಲು ಬಿಸಾಡಿ ಹೊಡೆಯುವುದಿತ್ತು, ಗೋಣಿ ಚೀಲ ಓಟ ಇತ್ತು, ಮತ್ತು ತಲೆಯಲ್ಲಿ ನೀರು ಕೊಂಡೋಗಿ ಹಾಕುವುದು. ಇದೆಲ್ಲ ಓಡುವಾಗ ನಮ್ಮ ಹಿಂದಿನ ಸಣ್ಣದಿರುವಾಗ ಆಡುವಂಥದ್ದೆಲ್ಲ ಬಂತು. ಅದು ಕೂಡ ಫ್ರೆಂಡ್ಶಿಪ್ ಆ್ಯಂಡ್ ಫೆಲೋಶಿಪ್. ರೋಟಿಯಲ್ಲೆಲ್ಲ ವಿನೋದಾವಳಿಗಳಿಗೆ ಫೆಲೋಶಿಪ್ ಇರ್ತದೆ. ಅದು ಒಂದು ಕೋಡ್ ವರ್ಡ್ ಇತ್ತು. ಫೆಲೋಶಿಪ್ ಕರ್ನಾಟಕದಲ್ಲಿ, ಊಟ ಕೇರಳದಲ್ಲಿ. ನಾವು ಕೇಳೋದು ಅವರು ಎಲ್ಲಿ ಹೋಗಿದ್ದಾರೆ, ಅವರು ಕರ್ನಾಟಕದಲ್ಲಿದ್ದಾರೆ ಅಂತ. ಇವರೆಲ್ಲ ಹೋದರು, ಅವರು ಕೇರಳದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಏನು ಮಾಡ್ತಾರೆ, ಕೇರಳದಲ್ಲಿ ಏನು, ಅದು ಅಂಡರ್ಸ್ಟುಡ್. ಅದನ್ನು ಹೇಳಲಿಕ್ಕಿಲ್ಲ, ಎಲ್ಲಿದ್ದಾರೆ. ಕೆಲವರಂತೂ ಹೋದದಿಂದ ಬರುವವರೆಗೆ ಕರ್ನಾಟಕದಲ್ಲೇ ಇದ್ದರು, ಕೇರಳ ಬರಲಿಕ್ಕೆ ಮನಸ್ಸಿರಲಿಲ್ಲ, ಕೊನೆಗೆ ಕೇರಳಕ್ಕೆ ಬಂದು. ಇದು ಒಂದು ರೀತಿಯಲ್ಲಿ ಬಹಳ ಚೆನ್ನಾಗಿ ನಮ್ಮನ್ನು ಅಲ್ಲಿ ನಕ್ಕು ನಲಿಸಿದ್ದಾರೆ ಹರೀಶ್ ಪೂಜಾರಿ ಅವರು. ಅದನ್ನು ನೋಡಿ ಉಲ್ಲಾಸರು ಮತ್ತು ನಮ್ಮ ಜಾನ್ ಕೆನ್ಯೂಟ್ ಮಸ್ಕರೆನ್ಸ್ ಉಪ್ಪಿನಂಗಡಿ ಅವರಿಗೂ ಕೂಡ ಉಲ್ಲಾಸ ಬಂದು ಅವರಿಗೆ ಉತ್ಸಾಹ ಆಗಿದೆ. ನೆಕ್ಸ್ಟ್ ಫೆಬ್ರವರಿ ಆರ್ ಮಾರ್ಚ್ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಆದ ಕೂಡಲೇ ಉಪ್ಪಿನಂಗಡಿಯಲ್ಲಿ ಒಂದು ತ್ರಿವಳಿ ಕಪ್ ಮೀಟಿಂಗ್ ನಾವೆಲ್ಲ ಆಯೋಜಿಸಿದ್ದೇವೆ. ನೀವೆಲ್ಲ ಅದಕ್ಕೆ ಆಗಮಿಸಬೇಕಂದ್ರೆ ಈ ಸಲ ಮುಂಚಿನವಾಗಿ ನಾವು ಆಹ್ವಾನವನ್ನು ಕೊಡುತ್ತಾ, ಆನಂತರ ಉಲ್ಲಾಸ್ ಪೈ ಅವರು ಪುತ್ತೂರು ಸಿಟಿಯಲ್ಲಿ ಕೂಡ ಆಯೋಜನೆ ಮಾಡಲಿಕ್ಕಿದೆ. ಇಡೀ ವರ್ಷದಲ್ಲಿ ನಾವು ಕೆಲಸ ಮಾಡುವುದರ ಒಟ್ಟಿಗೆ ಒಂದು ರೀತಿಯಲ್ಲಿ ಬಾಂಧವ್ಯದ ಬೆಸುಗೆ, ಸ್ನೇಹದ ಸಂಕೋಲೆ, ಯುನೈಟ್ ಫಾರ್ ಗುಡ್, ಒಳಿತಿಗಾಗಿ ಒಂದಾಗೋಣ, ಇದೇ ನಮ್ಮ ಈ ವರ್ಷದ ಧ್ಯೇಯ ವಾಕ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಕ್ಕೆ ನಮ್ಮ TRF ದೇಣಿಗೆ ಕೂಡ ಬಹಳಷ್ಟು ಈ ಭಾಗದಲ್ಲಿ ಆಗಿದೆ. ಸುಮಾರು $2,500 ಮಿಕ್ಕು ಇನ್ನೂ ಆಶ್ವಾಸನೆ ಕೊಟ್ಟವರಿದ್ದಾರೆ. ಹರಿಕೃಷ್ಣ ಪಾಣಾಜಿಯವರ ಬಗ್ಗೆ ಒಂದು ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸಲಿದ್ದೇನೆ. ಹರಿಕೃಷ್ಣ ಪಾಣಾಜಿಯವರು, ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು ವೈದ್ಯ ಲೋಕದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು. ಅವರ ಸೇವೆ ಪ್ರತಿ ವರ್ಷ ಅವರು $1,000 ಕೊಡ್ತಾರೆ. $1,000ಗೆ ಮಿಕ್ಕಿ, ಈಗ ಸಲ $1,00,000 ಕೊಟ್ಟು $1,000 ಮಿಕ್ಕಿಯಾಗಿ ಅವರು ಕೊಟ್ಟಿದ್ದಾರೆ. ಅದು ಕೂಡ ಅವರಿಗೆ ಸಾಧ್ಯತೆ, ಒಮ್ಮೆಲೆ ಕೊಟ್ಟು ಒಂದು ದೊಡ್ಡ ಕಿರೀಟ ಮಾಡ್ಬೋದು, ಮೇಜರ್ ಡೋನರ್ ಒಮ್ಮೆಲೆ ಆಗ್ಬೋದು. ಆದರೆ ಪ್ರತಿ ವರ್ಷ ಅವರು $1,000 ಯಾಕೆ ಕೊಡ್ತಾರೆ ಅಂದರೆ, ಪ್ರತಿಯೊಬ್ಬ ಅಧ್ಯಕ್ಷನಿಗೆ ಸಮಾನವಾದ ನಾನು ಸಪೋರ್ಟ್ ಕೊಡಬೇಕು, ಸಮಾನ ರೀತಿಯಲ್ಲಿ ಕೊಡಬೇಕನ್ನೋ ಬಹಳ ದೊಡ್ಡ ಮನಸ್ಸು ಅದು.
ಒಂದು ವರ್ಷದ ಒಂದಷ್ಟು ದೇಣಿಗೆ ಕೊಟ್ಟು ಆ ದೇಣಿಗೆಯಿಂದ ದೊಡ್ಡ ಪ್ರಶಸ್ತಿ ಕೊಡು. ಆದರೆ ನಮಗೆ ಆ ರೆಕಗ್ನಿಷನ್ ಅಲ್ಲ. ಪ್ರತಿಯೊಬ್ಬ ಅಧ್ಯಕ್ಷನ ಕಷ್ಟ ಗೊತ್ತುಂಟು ಅವರಿಗೆ. ಅಧ್ಯಕ್ಷನಾದವನಿಗೆ ಮಾತ್ರ ಗೊತ್ತೌದು. ಅಧ್ಯಕ್ಷನ ಕಷ್ಟ ಗೊತ್ತುಂಟು. ಈ ವರ್ಷ ನನಗೆ TRF ದೇಣಿಗೆ ಕಡಿಮೆ ಬಂತು, ಈ ವರ್ಷ ಜಾಸ್ತಿ ಆಯಿತು. ಅದಕ್ಕೆ ಅವರು ಸಮಾನವಾಗಿ ಒಟ್ಟು ನಿಮ್ಮ ಇಂಥ ಒಂದು ಮೌಲ್ಯಯುತ ಸೇವೆ ನೀವು ಡೊನೇಷನ್ ಕೊಡ್ತೀರಿ, ಅದು ಒಳ್ಳೆಯ ಕಾನ್ಸೆಪ್ಟಲ್ಲಿ ಕೊಡೋದಕ್ಕೆ ನಿಮಗೆ AG ಲೆವೆಲಲ್ಲಿ ಹಿರ್ಮನದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಹಾಗೆ ಎಲ್ಲ ಈ ಭಾಗದ ಈ ಕ್ಲಬ್ಬಿನ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡುತ್ತಾ ನಮ್ಮ ಅಧ್ಯಕ್ಷರಿಗೆ ಪ್ರೋತ್ಸಾಹ ಮಾಡುತ್ತಿರುವಂಥ ಎಲ್ಲ ಸ್ನೇಹಿತರಿಗೆ ವಂದಿಸ್ತಾ, ಯುನೈಟ್ ಫಾರ್ ಗುಡ್, ಒಳಿತಿಗಾಗಿ ಒಂದಾಣ. ನಮಸ್ಕಾರ. AG ಡಾಕ್ಟರ್ ರಾಜಾರಾಮ್ ಮಾತಾಡಿದ ಮೇಲೆ ಡು ಐ ನೀಡ್ ಟು ಟಾಕ್ ಅಂತ ಬರುತ್ತೆ. ಎಸ್ ಕವರ್ಡ್ ದಿ ಎಂಟೈರ್ ಪ್ರಜ್ವಲ್ ದೇರ್, DRR and Subramani. Do I need to talk after Rajaram? Rajaram has covered the whole gambit, entire thing. What do I talk? Ivattu Vijay Divas. I should have been there in Mangalore. Past Governor Vikram ಅವರು ಹೇಳಿದರು, ರಾಮ್ಕಿ 9 ಗಂಟೆಗೆ ನೀನು ಬನ್ನಿ ಮಂಗಳೂರಿಗೆ. I will see that you leave the place by 10. You can reach Puttur by 11, and 11 the program can start. But unfortunately, I just couldn't make it. Vijay Divas happened in Mangalore, and it happened very well. I think past Governor Rangnath Bhatt was there. That is about Vijay Divas. What happened today to me? The way Rotarians like Ravindra and people have donated, and the projects that has happened, ಇಷ್ಟೊಂದು activity on day one, will it continue again anta? That is a thought. ಒಂದಿನ ಗವರ್ನರ್ಸ್ ವಿಸಿಟ್ ಬಂದಿದ್ದಾರೆ ಅದರಿಂದ ಮಾಡಿದ್ದಾರೆ ಅಂತ ಇಲ್ಲ. ಕ್ಲಬ್ ಅಸೆಂಬ್ಲಿ ಅದೇನು ನಾನು ಕೇಳಿದೆ, ಕಂಟಿನ್ಯೂಟಿ ಇದೆಯಾ, ಇಲ್ಲ ಯು ವಿಲ್ ಬಿ ಕಂಟಿನ್ಯೂಯಿಂಗ್ ದಿಸ್ ಪ್ರೋಗ್ರಾಮ್ ಆರ್ ಓನ್ಲಿ ಫಾರ್ ದಿಸ್ ಗವರ್ನರ್ಸ್ ವಿಸಿಟ್ ನೀವು ಮಾಡ್ತೀರಾ ಅಂತ. ಅವರು ಇಲ್ಲ ವಿ ಆರ್ ಕಂಟಿನ್ಯೂಯಿಂಗ್ ದಿಸ್ ಪ್ರೋಗ್ರಾಮ್. ಸೊ ಇಫ್ ಪೀಪಲ್ ಲೈಕ್ ರವೀಂದ್ರ ಆ್ಯಂಡ್ ಅದರ್ ಪೀಪಲ್ ಆರ್ ಹಿಯರ್, especially Prakash and one of the Prakash and Ravindra, Prakash also giving 1 lakh rupees every year from his own salary for education. Can you beat that? It is something phenomenal. Prakash, thank you so much. Thank you so much. This month, December is, you know, it is the disease prevention and treatment month. Francisco Arizo ಅವರು ಬೇರೆ ಥರ ನೋಡ್ತಾರೆ. ಇನ್ ದಿಸ್ ಮಂತ್ ನೀವು ಪ್ರೋಗ್ರಾಮ್ಸ್ ಆನ್ ಡಿಸೀಸ್ ಟ್ರೀಟ್ಮೆಂಟ್, ಡಿಸೀಸ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ಗೆ ಯು ಡೂ ಮೆನಿ ಥಿಂಗ್ಸ್. ಬಟ್ ವಾಟ್ ಹ್ಯಾಪನ್ಸ್ ಟು ದ ಪೇಷಂಟ್ ಆಫ್ಟರ್ ದ ಟ್ರೀಟ್ಮೆಂಟ್ ಇಸ್ ಓವರ್, ವೆನ್ ದ ಪೇಷಂಟ್ ಗೆಟ್ಸ್ ಬೆಟರ್, ಈಸ್ ಸಮ್ ಹ್ಯಾಪಿನೆಸ್. ಸೊ ಅವರು ಈ ಮಂತ್ ಹ್ಯಾಪಿನೆಸ್ ಮಂತ್ ಅನ್ನೇ ಕೊಂಡಾಡ್ಬೋದಲ್ಲ, ಯು ಕ್ಯಾನ್ ಸೆಲೆಬ್ರೇಟ್ ಇಟ್, ಸಂಭ್ರಮ ಮಾಡ್ಬೋದಲ್ಲ ಅಂತ ಇಟ್ಸ್ ಅ ಥಾಟ್. ಎಸ್, ಡಿಸೀಸ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಅಂದಾಗ ಯು ಗೆಟ್ ವರಿಡ್, ಬಟ್ ದೆರ್ ಆರ್ ಮೆನಿ ಡಿಸೀಸಸ್ ವಿಚ್ ಕ್ಯಾನ್ ಶೇಕ್ ಯು, ವಿಚ್ ಕ್ಯಾನ್ ಡೆಫಿನೆಟ್ಲಿ ಶೇಕ್ ದ ವರ್ಲ್ಡ್. ದೆರ್ ಆರ್ ಟ್ರೀಟ್ಮೆಂಟ್ಸ್ ಅವೈಲಬಲ್. ಹೋಪ್ಫುಲಿ ಸಮ್ ಡೇ ಇಟ್ ವಿಲ್ ಹ್ಯಾಪನ್. ನಾನು ಈ ಸ್ಕೂಲ್ಗೆ ಹೋಗಿದ್ದೆ, ರಾಮಕೃಷ್ಣ ಆಶ್ರಮ್ ಸ್ಕೂಲ್. ನೀವು ಡಿಸ್ಟ್ರಿಕ್ಟ್ ಗ್ರ್ಯಾಂಟಿಂದ ಒಂದು ರೂಮ್ ಕಟ್ಟಿದ್ದೀರಾ, ವಂಡರ್ಫುಲ್. ಅಲ್ಲಿ ನಿಮ್ಮ ಬೋರ್ಡ್ ಇತ್ತು, ರೋಟ್ರಿ ಪುತ್ತೂರು ಸಿಟಿ ಚಾರಿಟಬಲ್ ಟ್ರಸ್ಟ್ ಅಂತ. ನಾನು ಅದೇ ಇವರು ಚಾರಿಟಬಲ್ ಟ್ರಸ್ಟ್ ಇದೆ, ವೈ ಹ್ಯಾವ್ ದೇ ಡನ್ ದಿಸ್ ಸ್ಮಾಲ್ ಪ್ರಾಜೆಕ್ಟ್ ಅಂತ. ಇಟ್ಸ್ ಅ ಸ್ಮಾಲ್ ಪ್ರಾಜೆಕ್ಟ್. ಯು ಹ್ಯಾವ್ ಕಾಂಟ್ರಿಬ್ಯೂಟ್, ಯು ಹ್ಯಾವ್ ಸ್ಪೆಂಟ್ ಆಲ್ಮೋಸ್ಟ್ 8 lakh rupees on that building. You have utilized 2.6 lakhs from the part of your whatever you have given 3 years back. ಅದರಿಂದ ನಿಮಗೆ 25% of your donation has come back. 2.6 lakhs you have spent. But only if you had gone in for a CSR, corporate social responsibility program, if you have gone to a company asking for money, probably you could have had 2 classrooms. So I had indicated you can get into that very easily. You can get that CSR 1. Umesh, is it CSR 1? CSR 1.
CSR 1 ಅಂತ ಒಂದು ಸರ್ಟಿಫಿಕೇಟ್ ಫ್ರಮ್ ದಿ ಇನ್ಕಮ್ ಟ್ಯಾಕ್ಸ್ ಪೀಪಲ್ ದಟ್ ಯು ಕ್ಯಾನ್ ಡೂ CSR ಪ್ರೋಗ್ರಾಮ್ಸ್. ಅದು ಬಂದರೆ ಯೋರ್ ಪ್ರಾಜೆಕ್ಟ್ ಔಟ್ಲೇ ಕ್ಯಾನ್ ಗೋ 10 times, not double, 10 times. If you are doing it for 1 lakh, you can do it for at least 10 lakhs or even 1 crore. This is the thought I had sowed in your club assembly. You should work. You should communicate with the big companies, use contacts. Yeah, networking antivi, but we don't use the networking. Networking antavi, as a Rotarian, I can go to another club and be a friend with the Rotarian. Similarly, you can be a friend to anybody on the world map of Rotary, if only use the power of Rotary.org. If you can become a friend, you can definitely get those kind of grants. So what is that which is available now, which was not available earlier? One such program is the RAG, Rotary Action Groups. It's a very powerful movement. I think we have Sandeep Vidya from Sudatkal as the spokesman for South Asia. What can that be? Environment Sustainability Rotary Action Group, and a powerful group having minimum of 500 people and going up to 5,000 people from all over the world. All over the world. WhatsApp alli one group ide. So what can that do to you? You have the power to communicate. Putturalli something is needed. You want to do it. You have the best resource available in that group. You can put it up. ನಾನು ಇಂಥ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ, ಕ್ಯಾನ್ ಯು ಗಿವ್ ಮೀ ಸಮ್ ಸೈಂಟಿಫಿಕ್ ಡೇಟಾ ಆನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಆ್ಯಂಡ್ ಡನ್, ಇಟ್ಸ್ ಡನ್. You have people from Kerala who is offering you something to do with how to save the rivers. And there is one person who wants to donate 1,000 solar panels. I want to give it through somebody who needs that solar panel. So Neevu, a group, if you need the solar panel, you ask for it. He may ask you 25% of the cost. Neevu kodabodu. So these are the kind of arrangements available on Rotary platform. And even non-Rotarians are also in that group. You have former IAS officers also in that group. If you see the communication happening, it happens maybe every 3 minutes you get a message. I'm also in that group. I can't even react to that. I just read the message. I don't react to it because it's so fast. The person will immediately contact you. Ramki, I need you. I want you to come on the net. No, I'm not going. Because that much time goes. So this is a powerful program which you have to think of. And that all Rotarians have that tool. You can get into it. There is a group for peace also. Nobel Peace Prize. One of the Rotarians were on the panel to select the Nobel Peace winner. So these kind of honors, these kind of things happen on Rotary platform, which is beyond service. It's beyond service. Getting a person who knows science, who knows service better, it's available. Just one message to him, I need this service. I can even go on that program, how you can do such wonders having your membership in Rotary. Most of you are 100%. So I probably Rotary Puttur City, ನೀವು ಕೂಡ 100% you are registered on Rotary, myrotary.org, but none of you go on to the net. You are not getting into the platform to know Rotary. In fact, last time Puttur Yuva honored Rajesh, who has done many of the programs on the Learning Center. Almost 4,000 courses are available. He has done that program. One. Now incoming officers, you got Umesh is going to take over next year. Umesh's team, minimum they have to do a few courses on the Learning Center. Now that has come into effect from the next year. For your pets and sets, a president should do this many courses, a secretary should do this many courses, and so once you get into that course, now Rotary also is growing up. Learning Center is growing, so you have to do it. If you read this month's Rotary News, Francisco Arezzo,
how was he as an ordinary Rotarian? Francisco Arizo had a stammering issue. Stammer ಮಾಡ್ತಿದ್ರು, ಮಾತಾಡುವಾಗ ಸ್ಟ್ಯಾಮರಿಂಗ್, ಓಕೆ, ಸ್ಟ್ಯಾಮರ್. But he continued to talk. People gave him opportunity to talk. Francisco, come and talk. He was stammering. Over a period of time, this stammering went away, and today he talks so very well. In the recently concluded Rotary Institute in Delhi, ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾರೆ. ನಮಗೆ ಒಂದು ಪ್ರೋಗ್ರಾಮ್ಗೆ ಬಂದು ಮಾತಾಡಿದರು, ಇನ್ನೊಂದು ಗ್ರಾಂಟ್ಸ್ಗೆ ಮಾತಾಡಿದರು, ಆನ್ ದ ಟಾಕ್. Even if you have seen the last concluding session, it's available on YouTube. So nicely he has said that India does the maximum number of projects in the world. So nicely said. So you are doing maximum community projects in the world for Rotary. Thank you, India. Now these are the kind of things which an Italian who can hardly speak fluently tells you what to do. So this is what happens to you when you become a Rotarian. The opportunity to be a leader, yes. You saw Dr. Rajaram. Effortlessly from morning to now, what has happened? He has just given a discourse. Now, this is leadership. Same thing, you just have to practice, be a Rotarian. You can definitely do wonders. Recently, Salem district in Tamil Nadu, they have just formed a Rotary club for the physically challenged people. First club in the entire world. They have formed a Rotary club for physically challenged people. Can you beat it? And what is the name? Salem Divine Club. Salem Divine Club. Now, you just imagine how this has come into effect because of diversity, equity and inclusion. Just because somebody is physically challenged, ನಾವು ದೂರ ಇಡ್ತೀವಿ ಅವ್ರಿಗೆ. ಇಲ್ಲ, ಇಲ್ಲಿ ಸೇರಿಸಿ ಒಂದು ಕ್ಲಬ್ ಮಾಡಿದ್ದಾರೆ, ಒಂದು ರೋಟ್ರಿ ಕ್ಲಬ್ ಮಾಡಿದ್ದಾರೆ. ಸೊ ದ್ಯಾಟ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಬೈ ದಿ RI director in that place, M. Muruganandam. Recently it has been posted also. We come to polio. Just this weekend, 21st of December, we have the National Immunization Day. I request each and every one of you to use that opportunity to see that children below 5 years are definitely and surely immunized. You give that 2 drops of polio. Please see that children are given. Why? In the whole world today, there are only 39 cases of polio in the world. Just 39. 30 in Pakistan and 9 in Afghanistan. And any moment that 30 coming into India is very, very easy. So we have to immunize the entire country plus the entire world. Immunize. So ಈ 30ಇಂದ ನಮಗೆ ಕೂಡ ಬರುತ್ತೆ ಅಂತ. So this polio, we say this close, in the last 10 years we are saying that. But then it is not happening. Indiaದಲ್ಲಿ ಇಲ್ಲ. Nonetheless, immunize ಮಾಡಲೇಬೇಕು. Now while talking on polio, can an adult get polio ಅಂತ a question. Can an adult get polio? Yes. It seems there's one case, a person in New York, he didn't get the wild variety, he didn't get the wild virus into him. He got the virus induced, that whatever we are giving vaccine induced polio ಬಂದಿದೆ ಅವ್ರಿಗೆ. ಅದು ಹೆಂಗೆ ಬಂತು ಅಂದರೆ, he was mixing with people and giving the polio vaccines. He was indulging himself too much into the vaccine, and 1 in a million or 1 in 10 million, this one person got it, but it was cured. It is a vaccine-induced polio case which has been cured. So even if you are participating, just take a wee bit of a care. You wear a mask, you can use that, and please give polio drop to a child who is in need. Now, Rotary Foundation.
Rotary Foundation, all of you know, it started with $26.50 way back in 1917. $26.5. ಇವತ್ತು ಈ ಪ್ರೋಗ್ರಾಮ್ ಮಾಡಿ ಒಂದು 26.5 ರೂಪಾಯಿ ನಮ್ಮ ಹತ್ರ ಇದೆ, ಏನಪ್ಪ ಮಾಡ್ಬೋದು ಅಂತ ಯು ಆಸ್ಕ್ ದ ಪ್ರೆಸಿಡೆಂಟ್ ಉಲ್ಲಾಸ್ ಪೈ, ಆ್ಯಂಡ್ ಉಲ್ಲಾಸ್ ಪೈ ಇಲ್ಲ ನಾವು ಒಂದು ಟ್ರಸ್ಟ್ ಮಾಡೋಣ, ಈ 26.5 ರೂಪಾಯಿನ ಒಂದು ಟ್ರಸ್ಟ್ ಮಾಡಿ ವಿಲ್ ಡೂ ಸಮಥಿಂಗ್ ಟು ದ ಫಾರ್ ದ ವರ್ಲ್ಡ್, ಸಮಥಿಂಗ್ ಗುಡ್ ಫಾರ್ ದ ವರ್ಲ್ಡ್ ಅಂತ ಹೇಳಿದ್ರೆ ಆಲ್ ಆಫ್ ಯು ಉಲ್ಲಾಸ್ ಪೈ ಇಸ್ ಮ್ಯಾಡ್ ಅಲ್ಲ. ಬಟ್ 26.5 ರುಪೀಸ್ಗೆ ಏನು ಮಾಡ್ಬೋದು ವರ್ಲ್ಡ್ಗೆ? ದಿಸ್ ಹ್ಯಾಪನ್ ವೇ ಬ್ಯಾಕ್ ಇನ್ 1917. ಆರ್ಚ್ ಕ್ಲಂಪ್ ಅವರು ಹೇಳಿದರು $26.5 ಇದೆ, ವಿಲ್ ಮೇಕ್ ಅ ಟ್ರಸ್ಟ್ ಆ್ಯಂಡ್ ವಿಲ್ ಯೂಸ್ ಇಟ್ ಟು ಡೂ ಗುಡ್ ಟು ದ ವರ್ಲ್ಡ್. ದ್ಯಾಟ್ $26.5 has become $9 billion in grants and programs. 9 billion. 9 followed by 13 zeros. That $1 million worth it has become today simply because of donations like you and me giving. You are given to the foundation so much. That is the kind of, the whole Rotary Foundation works only on donation and nothing else. Nothing else. And our charitable organization is rated by the Charity Navigator for the 17th time as the best NGO in the world, because our administrative cost is maximum of 7 to 8%. The rest, 92-93% goes into programs. So when I asked in the club assembly, give it to the annual program fund. Annual program fund, minimum andre $100 million per year they collect. This entire $100 million get into the programs. That 100 million is spent, but they spend it after 3 years. They put it in a bank, that 3% or 4% they get, that is used as administrative cost. The rest, the entire thing goes into programs. You will see, if you see the balance sheet of Rotary International, it's available there. Last year they there, how much they collected, how much grants they are given. So this can happen only in Rotary Foundation. It is very, very clear. The white paper is there. There is nothing you can point out, you have done this wrong. No. So that is why kindly donate. Now there are some other things called fellowships available other than the Rotary Action Groups. There are more than 75 plus fellowships. Fellowships ಏನು ಮಾಡ್ಬೋದು? Fellowships like, a bird watching fellowship, you have the beer drinking fellowship, you have the whiskey drinking fellowship, you have so many storytelling fellowships. If fellowships operate during the convention, there's a big house of fellowship irutte, alli ಒಂದು ದೊಡ್ಡ ಸ್ಟಾಲ್. ಈಗ ಹೌಸ್ ಆಫ್ ಫೆಲೋಶಿಪ್ ವಾಟ್ ವಿ ಹ್ಯಾವ್ ಇನ್ ದ ಫೀಲಿಂಗ್, ಹೌಸ್ ಆಫ್ ಫೆಲೋಶಿಪ್ ಅಂದರೆ ಎಲ್ಲ ಒಂದು ಕಡೆ ಕೂತ್ಕೊಂಡು ಕುಡಿತಾರೆ, ನೋ ವೇ. ಹೌಸ್ ಆಫ್ ಫ್ರೆಂಡ್ಶಿಪ್ ಇನ್ ದಿ ಕನ್ವೆನ್ಷನ್ is not drinking at all. Drinking will be in one small place, very small place. The rest is all about Rotary. Rotaryಯಲ್ಲಿ ಏನೇನೇ ಆಗುತ್ತೆ ಅಂತ ಅವರೆಲ್ಲ ಸ್ಟಾಲ್ ಹಾಕಿ, they want to educate you on all the programs of Rotary International and Rotary Foundation. So these fellowships you can join. It's hardly $15, and all of them meet during the convention. So this is the one other program which you can really join. And what is the benefit you will get by joining such groups? If you have a situation like a poultry farmers is there, poultry fellowship is there, there could be something which you don't know, understand in the poultry, you want to answer. If you engage a consultant, you have to pay him the money. In your fellowship, there are people who know about the problem. You can write to them, I have this problem, can you please give me a solution? You will get it. I can tell you stories which happened to my friends, all that. They get very good answers, which consultant would have charged you lakhs of rupees, they get it for zero, freely. So if you get into groups, you can really solve many of your problems in science or in whatever vocation you are working with. Now lastly, I come to the most important part, is the conference. The conference in Mysore, Sneha Saurabha, is happening on the 31st Jan
and 1st February 2026 in Silent Shores, Mysore. We are driving. In fact, all of you would have got bored morning and afternoon and evening and night. We were hammering you with messages. Please register, please register. Simply because we are only touching something like 800 registrations. So 800 registrations is not enough, not sustainable. We are all talking about sustainability. It's not sustainable. We need at least 1,200 to 1,500 registrations minimum to operate a conference without any loss. So kindly register this. Umesh is here. He has the everything available. He can register each one of you in no time. You can get into the website www.snehasaurabha2026.in. You can get into that. Your name is already there. You just follow the path, make the payment, you will get the email that you are registered. So kindly register for the conference. The other thing, as far as possible, give with gratitude to the Rotary Foundation. Now one thing is, many times, ಈಗ ನಾನು ಕೊಡೋ ಹಣ ಇಲ್ಲೇ ನನಗೆ ಕಾಣಬೇಕು, ಏನು ಪ್ರೋಗ್ರಾಮ್ ಮಾಡ್ತೀರಾ ಅಂತ ಬರುತ್ತೆ. But whatever you are giving to the foundation, you are also contributing something outside India. ಈಗ ಫಾರ್ ಎಕ್ಸಾಂಪಲ್ ಪೋಲಿಯೋ ಬೇರೆ ದೇಶ US ಅಲ್ಲಿ ಇಲ್ಲ, but US have given more than 50% of the money. Now why should they give? Why should France give? Why should Canada give to the Rotary Foundation? They don't have polio, but they have given, and they have given. We have used that money. Indiaದಲ್ಲಿ use ಮಾಡಿದ್ದೀವಿ. We have used in India. So that concept should go away. Charity you are giving, it is used somewhere. Some person is benefited. If you look at programs of Rotary, get into the programs of Rotary Foundation, you will see wonders how your money works like magic. So ದಯವಿಟ್ಟು give with gratitude to the foundation and see how your money grows. Now, it's one of the best investments, like you're giving today. 3 years from now, you can make it 3 times. No investment will give you that kind of returns, but you should participate in the program. ಇವತ್ತು $10,000 ಕೊಟ್ಟು 3 years ಆದಮೇಲೆ ನಿಮಗೆ ಪ್ರೋಗ್ರಾಮ್ ಇಲ್ಲ, you don't have a project, then you are a loss. If only you can have a program, ಒಂದು program ಮಾಡಿ, then you donate something to the Rotary Foundation. You can make it into a program. You will get at least 3 times of what you spend. So with that, thank you very much, and thank you Puttur City President for giving me such a kind of, me and Umesh, the wonderful hospitality and fellowship in fellowship andre fun and fellowship in the club assembly. In fact, we were laughing through the whole program. That is what Rajaram summed it up. We should enjoy what we are doing. If you only enjoy what you are doing. ನಾವು ಊಟ ಮಾಡಿದ ಮೇಲೆ ಮಾಡಿದ್ದೀವಿ. I expected people to sleep off. Not a single Rotarian slept. So nicely it was organized, and people laughed, and they never slept. They were active even after the whole program. So I congratulate Ullas Pai for the leadership. He has taken Puttur City, and definitely he'll do wonders. Thank you very much. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಾರಂಭವಾಗಿ ರಾಮಕೃಷ್ಣ ಸೇವಾ ಆಶ್ರಮದಲ್ಲಿ ನಡೆಯುತ್ತಿರುವ ನಮ್ಮ ವಿದ್ಯಾಜ್ಯೋತಿ ಶಾಲೆಯಲ್ಲಿ ನಮ್ಮ ಡಿಸ್ಟಿಕ್ ಗವರ್ನರನ್ನು ಕರ್ಕೊಂಡು ಹೋಗಿದ್ದೆವು. ಅಲ್ಲಿ ಆಶ್ರಮದ ಒಳಗೆ ನವಜಾತ ಶಿಶುಗಳು ಅವರನ್ನು ಸಹ ಅವರಿಗೆ ಅಲ್ಲಿ ಹೋಗಿದ ಅಲ್ಲಿಯ ಆ ವಾತಾವರಣ ಒಳಗಿನ ಡಿಸ್ಟಿಕ್ ಗವರ್ನರವರಿಗೆ ತೋರಿಸಲಿಕ್ಕೆ ಅವಕಾಶ ಅಲ್ಲಿ ಕೊಟ್ಟರು. ಸೊ ಅಲ್ಲಿ ಒಂದು 8 ಮಕ್ಕಳು ಅವರನ್ನು ನೋಡಿಕೊಳ್ಳಲಿಕ್ಕೆ 3 ಜನ ಆಯಗಳು ಅಲ್ಲಿ ನಿಯೋಜಿಸಿದ್ದಾರೆ. AC ರೂಮು. ಹಾಗೆ ಅಲ್ಲಿ ನಡೆಯುವಂಥ ಕಾರ್ಯಗಳು ಭಾಳ ಉತ್ತಮವಾಗಿದೆ. ಹಾಗೆ ನಮ್ಮ ಕ್ಲಬ್ಬಿನ ವತಿಯಿಂದ ಸಹ ಅವರಿಗೆ ಮುಂದಿನ ಈ ಅವಧಿಯಲ್ಲಿ ನಾವು
ಅವರಿಗೆ ನಮ್ಮ ಸಹಾಯ ಹಸ್ತವನ್ನು ನೀಡಬೇಕಾಗಿದೆ. ಯಾಕೆಂದರೆ ಆ ಮಕ್ಕಳನ್ನು ನೋಡಿಕೊಳ್ಳಲಿಕ್ಕೆ ಹಲವಾರು ಖರ್ಚು ವೆಚ್ಚಗಳು ಇದೆ. ಅದರಿಂದಾಗಿ ನಮ್ಮ ಕ್ಲಬ್ಬಿನ ಮೂಲಕ ಅವರಿಗೆ ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ. ಹಾಗೆ ನಮ್ಮ ಕ್ಲಬ್ ರಾಮಕೃಷ್ಣ ಆಶ್ರಮದ ಜೊತೆ ಕಾರ್ಯದರ್ಶಿ ನಮ್ಮ ಜೊತೆ ಇಲ್ಲಿದ್ದಾರೆ. ಸರ್, ಅವರಿಗೊಂದು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಈಗ ಸುಮಾರು ಒಂದು 15-20 ಮಕ್ಕಳಲ್ಲಿ ನಮ್ಮಲ್ಲಿ ಅಲ್ಲಿ ಕಲಿತಾ ಇದ್ದಾರೆ. ಅವರ ಟೀಚರ್ಸ್ಗಳ ಸಂಬಳವನ್ನೆಲ್ಲ ನಾವು ರೋಟರಿ ಟ್ರಸ್ಟ್ ಮೂಲಕ ನೀಡ್ತೇವೆ. ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರಿಂದ ಅದಕ್ಕೆ ಕೂಡಿಸಿ ಅಲ್ಲಿ ನಮಗೆ ಇರುವ ಟೀಚರ್ಸ್ಗಳಿಗೆ ಕೊಡಲಿಕ್ಕೆ 2 ಲಕ್ಷಕ್ಕಿಂತ ಮೇಲೆ ಖರ್ಚು ನಡೀತಾ ಉಂಟು. ಆದರೂ ಅದನ್ನು ನಾವು ಕ್ಲಬ್ಬಿನ ವತಿಯಿಂದ ಅದನ್ನು ಸರಿದೂಗಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ನೆರೆಯ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಇಲ್ಲಿ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ ಸರ್, ತಮ್ಮನ್ನೆಲ್ಲ ಗುರುತಿಸ್ತೇನೆ. ಹಾಗೂ ನಮ್ಮ ಕರೆಗೆ ಓಗೊಟ್ಟು ನಮ್ಮ ಮುಂದೆ ನಡೆಯುವಂಥ ಕಾರ್ಯಚಟುವಟಿಕೆಗಳಿಗೂ ನಮಗೆ ಉತ್ತಮವಾದ ಸಹಕಾರ ಬೆಂಬಲವನ್ನು ನೀಡಿದ್ದಾರೆ. ಹಾಗೆ ಇವತ್ತು ನಾವು DG ಅವರನ್ನು ಮಾಲಿಂಗೇಶ್ವರ ಟೆಂಪಲಿಗೆ ಕರ್ಕೊಂಡು ಹೋದೆವು. ಹಾಗೆ ವೆಂಕಟರಮಣ ಟೆಂಪಲಿಗೆ ಕರ್ಕೊಂಡಿದ್ದೆವು. ಕಾರಣ ಏನೆಂದರೆ ನಮ್ಮ ಕ್ಲಬ್ಬಿನ ಸದಸ್ಯರಲ್ಲಿ ಒಮ್ಮತ ಮೂಡಿಸಬೇಕು. ಹಾಗೂ ನಮ್ಮ ಸದಸ್ಯರಿಗೆ ಕ್ಲಬ್ಬಿನ ಸದಸ್ಯರು ಎಲ್ಲರೂ ನಾವು ಸಮಾಜ ಸೇವೆ ಮಾಡುವವರು. ಹಾಗಿರುವಾಗ ನಮಗೆ ಒಂದು ಆರೋಗ್ಯ ಮತ್ತು ನಮಗೆ ನಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕೆಂಬ ನೆಲೆಯಲ್ಲಿ ನಾವು ಯುನೈಟೆಡ್ ಫಾರ್ ಗುಡ್ ಎಂಬ ಒಂದು ಸಂದೇಶದಲ್ಲಿ ನಾವೆಲ್ಲರೂ ಒಟ್ಟಾಗಬೇಕೆಂಬ ಒಂದು ನೆಲೆಯಲ್ಲಿ DG ಅವರನ್ನು ಕರ್ಕೊಂಡೋಗಿ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಪ್ರಸಾದವನ್ನು ನೀಡಿದ್ದಾರೆ. ಆ ಪ್ರಸಾದವನ್ನು ಸರ್ DG ಅವರಿಗೆ ನೀಡಬೇಕು ಹೇಳಿ ಕೇಳ್ಕೊಳ್ತೇನೆ. 2 ಪ್ಯಾಕೆಟ್. ಉಳಿದ 500ರಲ್ಲಿ ನಾನು 100ನ್ನು ನೀಡಿದ್ದೇನೆ. ಅದೇ ಸ್ವಲ್ಪ ಶಾರ್ಟೇಜ್ ಆಗ್ತಾ ಉಂಟು. ಅದಕ್ಕೆ ನನಗೆ ಕೆಲವು ನನ್ನ ಮಗನ ಕಾಲಿನ ಆಪರೇಷನ್ನಿಂದಾಗಿ ನನಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದನ್ನು ಸೂರ್ಯನಾರಾಯಣರವರಲ್ಲಿ ನಾನು ಹೇಳಿದೆ, ಈ ಸಲ ಆಗೋದಿಲ್ಲ, ನಾನು ಮುಂದೆ ಆಗ್ತೇನೆ ಹೇಳಿ. ಅದಕ್ಕೆ ಅವರು ಹೇಳಿದರು, ಮ್ಯಾಚಿಂಗಿಗೆ ಏನು ಕಡಿಮೆ ಆಗ್ತದೆ ನಾನು ನಿನಗೆ ಕೊಡ್ತೇನೆ ಹೇಳಿದರೆ. ಅವರಿಗೆ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಕುಟುಂಬ ಸದಸ್ಯರಿಗೆ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಅಂಗನವಾಡಿ ಶಾಲೆಯ ಟೀಚರ್ಸ್ ಬಂದರೆ ಅವರಿಗೊಂದು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇಂದಿನ ನಮ್ಮ DG ಅಫಿಷಿಯಲ್ ವಿಸಿಟನ್ನು ಬಂದು ನಮಗೆಲ್ಲ ಸೂಕ್ತ ಮಾರ್ಗದರ್ಶನ ಕೊಟ್ಟ ಶ್ರೀ ರಾಮಕೃಷ್ಣ ಸರ್ ಇವರಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ZL ಆದ ಡಾಕ್ಟರ್ ರಾಜರಾಮ್ ಸರ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. AG ಹಾಗೂ ನಮ್ಮ ZL ಆದ ಹರೀಶ್ ಸರ್ ಇವರಿಗೂ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ಬಂದು ಸೇರಿದ ಎಲ್ಲ ಅತಿಥಿಗಳಿಗೂ ಒಂದೇ ಮಾತಿನಲ್ಲಿ ನಮ್ಮ ಕ್ಲಬ್ಬಿನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ಕೃಷ್ಣಮೋಹನ್ ಅವರಿಗೂ ಹಾಗೂ ಮೇಡಮ್ ಅವರಿಗೂ ವಂದನೆಗಳು. ಝೂಮ್ TV ಸ್ಟೇಸ್ ಅವರಿಗೂ ವಂದನೆಗಳು. ಹಾಗೂ ಫೋಟೋಗ್ರಾಫರ್ ಅವರಿಗೂ ವಂದನೆಗಳು. ಸರಿ, ಹಾಗೂ ಮಾಧ್ಯಮ ಮಿತ್ರರಿಗೂ ವಂದನೆಗಳು.